ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರೆ ರಾಕಿ ವೀರೇಶ್ ಬ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಆಲ್ಮಟ್ಟಿ ಡ್ಯಾಮ್ ಬಗ್ಗೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ಗಾಯ್ಸ್. ನೋಡಿ ಗಾಯ್ಸ್, ಬೇಸಿಗೆಯಲ್ಲಿ ಆಲ್ಮಟ್ಟಿ ಡ್ಯಾಮಲ್ಲಿ ನೀರೇ ಖಾಲಿಯಾಗಿದೆ. ಇದನ್ನು 1959 ಈ ಡ್ಯಾಮ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗಾಯ್ಸ್. 42 ವರ್ಷ ತನಕ ಈ ಡ್ಯಾಮ್ನ ಕಟ್ಟಿದ್ದಾರೆ ಗಾಯ್ಸ್. ಇದನ್ನ ಕಟ್ಟಿಸಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಇದಕ್ಕೆ ಇನ್ನೊಂದು ಹೆಸರಿದೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರೀತಾರೆ ಗಾಯ್ಸ್. ಇದಕ್ಕೆ ನೋಡಿ ಗಾಯ್ಸ್, ನೀರೇ ಇಲ್ಲ. ಕರ್ನಾಟಕದ ದೊಡ್ಡ ಆಣೆಕಟ್ಟು ಇದು ಗಾಯ್ಸ್. ನೀರೆಲ್ಲ ಖಾಲಿಯಾಗ್ಬಿಟ್ಟಿದೆ. ಇದು ಬಿಜಾಪುರ ಮತ್ತು ಬಾಗಲಕೋಟೆ ಹೋಗೋ ಊರಲ್ಲಿ ಬರುತ್ತೆ ಗಾಯ್ಸ್. ಇದು ಬಿಜಾಪುರ ಬಾಗಲಕೋಟೆ ಸೆಂಟ್ರಲ್ ಬರುತ್ತೆ ಗಾಯ್ಸ್. ಇದು ಆಣೆಕಟ್ಟು ಆಲ್ಮಟ್ಟಿ. ನೋಡಿ ಗಾಯ್ಸ್, ಡ್ಯಾಮಲ್ಲಿ ನೀರೇ ಇಲ್ಲ. ಈ ಆಣೆಕಟ್ಟು ಕಟ್ಟಕ್ಕೆ ತಗಲಿದ ವೆಚ್ಚ ಸುಮಾರು 193 ಕೋಟಿ ಅಂತ ಅಂದ್ಕೊಂಡಿದ್ರಿ ಗಾಯ್ಸ್. ಅದು ನೋಡಿದ್ರೆ 8,000 ಕೋಟಿ ತನಕ ಹೋಗಿದೆ ಗಾಯ್ಸ್ ಆ ಟೈಮಲ್ಲಿ. ಇದನ್ನು ಕಟ್ಟಿಸಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಅವ್ರ ಹೆಸರೇ ಇಡ್ಲಾಗಿದೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ. ಓಕೆನಾ ಗೈಸ್? ನೋಡಿ ಗೈಸ್, ಯಾವ ಥರ ಇದೆ ಅಂತ ನೋಡ್ಕೊಂಬನ್ನಿ. ನೋಡಿದ್ರಲ್ಲ ಗೈಸ್, ಯಾವ ಥರ ಇದೆ ಅಂತ. ಇದು ಫುಲ್ ಖಾಲಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ.